ಹೊಸ ವರ್ಷದ ಸಂಭ್ರಮ ಅಂದರೆ ಖುಷಿ, ಲೈಟ್ಗಳು, ಮ್ಯೂಸಿಕ್, ಫ್ರೆಂಡ್ಸ್, ಪಾರ್ಟಿ ಜೊತೆಗೆ ಮದ್ಯವೂ ಇರೋದು ಸಾಮಾನ್ಯ. ಆದರೆ ಇದೇ ಖುಷಿ ಕೆಲವೊಮ್ಮೆ ಜೀವಕ್ಕೆ ಅಪಾಯವಾಗಬಾರದು ಅನ್ನೋ ಕಾರಣಕ್ಕೆ ಈ ಬಾರಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸ್ವಲ್ಪ ಕಠಿಣ ಆದರೆ ಅಗತ್ಯವಾದ ತೀರ್ಮಾನಗಳನ್ನು ತೆಗೆದುಕೊಂಡಿವೆ. ಹೊಸ ವರ್ಷಕ್ಕೆ ಕುಡಿದ ಎಲ್ಲರನ್ನೂ ಪೊಲೀಸರು ಮನೆಗೆ ಬಿಡ್ತಾರೆ ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾಗಲೇ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾದರೂ ಆ ಗೊಂದಲಕ್ಕೆ ಬ್ರೇಕ್ ಹಾಕಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಗೃಹ ಸಚಿವರು ಕುಡಿದ ಎಲ್ಲರನ್ನೂ ಮನೆಗೆ ಕರೆದೊಯ್ಯುವ ವ್ಯವಸ್ಥೆ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ತುಂಬಾ ಅತಿಯಾಗಿ ಕುಡಿದು ನಿಲ್ಲೋದಕ್ಕೆ ಆಗದವರು, ನಡೆಯೋದಕ್ಕಾಗದವರು, ಪ್ರಜ್ಞೆ ಇಲ್ಲದ ಮಟ್ಟಕ್ಕೆ ಹೋಗಿರುವವರನ್ನು ಮಾತ್ರ ರೆಸ್ಟಿಂಗ್ ಪ್ಲೇಸ್ಗಳಿಗೆ ಕರೆದೊಯ್ಯಲಾಗುತ್ತೆ. ಬೆಂಗಳೂರಿನಲ್ಲಿ ಒಟ್ಟು 15 ಕಡೆಗಳಲ್ಲಿ ಇಂತಹ ರೆಸ್ಟಿಂಗ್ ಟೆಂಟ್ಗಳನ್ನು ಸಿದ್ಧಪಡಿಸಲಾಗಿದೆ. ಇಲ್ಲಿ ವೈದ್ಯಕೀಯ ಗಮನ, ಪೊಲೀಸ್ ಭದ್ರತೆ ಇರುತ್ತೆ. ಮದ್ಯದ ನಶೆ ಇಳಿಯುವವರೆಗೂ ಅಲ್ಲಿ ಇಟ್ಟು ನಂತರ ವಿಳಾಸ ಪಡೆದು ಮನೆಗೆ ಕಳಿಸುವಂತಹ ವ್ಯವಸ್ಥೆ ಮಾಡಲಾಗುತ್ತೆ. ವಿಶೇಷವಾಗಿ ಮಹಿಳೆಯರ ಸುರಕ್ಷತೆಗೆ ಇದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೇವೆ ಅಂತ ಸಚಿವರು ಹೇಳಿದ್ದಾರೆ. ಈ ವ್ಯವಸ್ಥೆಯನ್ನ ದುರುಪಯೋಗ ಮಾಡಿಕೊಳ್ಳದಂತೆ ಕಟ್ಟುನಿಟ್ಟಿನ ಕ್ರಮವೂ ಇರುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ಪ್ರಮುಖ ವಿಚಾರ ಡ್ರಿಂಕ್ ಅಂಡ್ ಡ್ರೈವ್. ಕುಡಿದು ವಾಹನ ಓಡಿಸಿದ್ರೆ ಕೇಸ್ ಇಲ್ಲ ಅನ್ನೋ ಯಾವ ರಿಲ್ಯಾಕ್ಸೇಷನ್ ಕೂಡ ಇಲ್ಲ. 160 ಸ್ಪಾಟ್ಗಳನ್ನು ಈಗಾಗಲೇ ಗುರುತಿಸಲಾಗಿದೆ. ಒಂದು ಹಂತದವರೆಗೂ ಮಾತ್ರ ನಿಯಂತ್ರಣ ಸಾಧ್ಯ. ಆದರೆ ಮಿತಿ ಮೀರಿದ ಮೇಲೆ ವಾಹನ ಓಡಿಸಿದ್ರೆ ಅಪಘಾತ ಖಚಿತ. ತಾವು ಸಾಯೋದು ಮಾತ್ರವಲ್ಲ, ಬೇರೆಯವರ ಜೀವಕ್ಕೂ ಅಪಾಯ ತರ್ತಾರೆ. ಹೊಸ ವರ್ಷದ 2 ದಿನ ನಾವು ಕಂಟ್ರೋಲ್ ಮಾಡಿದ್ರೆ ಸಾಕಷ್ಟು ಪ್ರಾಣಗಳನ್ನು ಉಳಿಸಬಹುದು ಅನ್ನೋದು ಅವರ ಮಾತು. ಅಂದ್ರೆ ಇಲ್ಲಿ ಸರ್ಕಾರದ ಉದ್ದೇಶ ದಂಡ ಹಾಕೋದಲ್ಲ, ಜೀವ ಉಳಿಸೋದು. ಹೊಸ ವರ್ಷಕ್ಕೆ ಜನ ಜಾಸ್ತಿ ಸೇರೋದು. MG ರಸ್ತೆ, ಬ್ರಿಗೇಡ್ ರಸ್ತೆ, ಹೋಟೆಲ್, ಪಬ್, ಮಾಲ್ಗಳ ಬಳಿ ಭಾರಿ ಜನಸಂದಣಿ ಇರೋದು ಸಹಜ. ಇಂಥ ಸಂದರ್ಭಗಳಲ್ಲಿ ಕೇವಲ ಲಾ ಅಂಡ್ ಆರ್ಡರ್ ಮಾತ್ರ ಅಲ್ಲ, ಭದ್ರತೆಯೂ ಬೇರೆ ಆಯಾಮದಲ್ಲಿ ನೋಡಬೇಕು ಅಂತ ಸರ್ಕಾರ ಹೇಳ್ತಿದೆ. ಟೆರರಿಸ್ಟ್ ಆಂಗಲ್ನಿಂದಲೂ ಎಚ್ಚರಿಕೆ ವಹಿಸಲಾಗಿದೆ. ಅದಕ್ಕೆ ಪೊಲೀಸರಿಗೆ ಬಾಡಿ ಕ್ಯಾಮೆರಾ ಹಾಕೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಈ ಕ್ಯಾಮೆರಾ ನೇರವಾಗಿ ಕಮಾಂಡ್ ಸೆಂಟರ್ಗೆ ಕನೆಕ್ಟ್ ಆಗಿರುತ್ತೆ. ಎಲ್ಲಾದ್ರೂ ಗಲಾಟೆ ಸಮಸ್ಯೆ ಕಂಡು ಬಂದ್ರೆ ತಕ್ಷಣ ಹೆಚ್ಚುವರಿ ಪೊಲೀಸ್ ಫೋರ್ಸ್ ಅಲ್ಲಿಗೆ ರೀಚ್ ಆಗುತ್ತೆ. ಬಾರ್ ಮತ್ತು ಪಬ್ಗಳಿಗೂ ಸ್ಪಷ್ಟ ನಿಯಮ. ರಾತ್ರಿ 1 ಗಂಟೆಗೆ ಎಲ್ಲಾ ಬಾರ್ಗಳು ಕಡ್ಡಾಯವಾಗಿ ಮುಚ್ಚಬೇಕು. ಟೈಮಿಂಗ್ ಮೀರಿದ್ರೆ ಯಾವುದೇ ಒತ್ತಡ, ರಾಜಕೀಯ ಲಾಬಿ ಕೆಲಸ ಮಾಡಲ್ಲ. ನೇರವಾಗಿ ಕೇಸ್. ಈ ವಿಷಯದಲ್ಲೂ ಸರ್ಕಾರ ಕ್ಲಿಯರ್ ಆಗಿ ಸಂದೇಶ ಕೊಟ್ಟಿದೆ. ಇನ್ನು ಬೆಂಗಳೂರು ಮಾತ್ರವಲ್ಲ, ಮೈಸೂರು, ಹುಬ್ಬಳ್ಳಿ, ಬೆಳಗಾವಿ, ಮಂಗಳೂರು ಹೀಗೆ ಹೊಸ ವರ್ಷದ ಸಂಭ್ರಮ ಜೋರಾಗಿರುವ ನಗರಗಳಲ್ಲಿ ವಿಶೇಷ ಅಲರ್ಟ್ ಘೋಷಿಸಲಾಗಿದೆ. ಒಟ್ಟಾರೆ 30 ಜಿಲ್ಲೆಗಳಲ್ಲಿ ಪೊಲೀಸರು ಎಚ್ಚರಿಕೆಯಿಂದ ಕೆಲಸ ಮಾಡುತ್ತಿದ್ದಾರೆ. ಬೆಂಗಳೂರಿಗೆ ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದ ಜನ ಹೆಚ್ಚಾಗಿ ಬರ್ತಾರೆ. ಕನ್ನಡಿಗರಿಗಿಂತ ಹೊರಗಿನವರು ಜಾಸ್ತಿ ಕಾಣಿಸಿಕೊಳ್ತಾರೆ ಅನ್ನೋದನ್ನು ಗೃಹ ಸಚಿವರು ಹೇಳಿದ್ದಾರೆ. ಮಧ್ಯರಾತ್ರಿ 12 ಆದ್ಮೇಲೆ ವಿಶ್ ಮಾಡುವಾಗ ಜನ ಸೇರಿ ತಳ್ಳಾಟ, ಗಲಾಟೆ ಆಗೋ ಸಾಧ್ಯತೆ ಜಾಸ್ತಿ. ಅದಕ್ಕೆ ಈ ಬಾರಿ ಹೆಚ್ಚಿನ ಗಮನ, ಹೆಚ್ಚಿನ ಪ್ಲಾನಿಂಗ್ ಮಾಡಲಾಗಿದೆ. ಇದೀಗ ದೊಡ್ಡ ಪ್ರಶ್ನೆ, ಸರ್ಕಾರ ತೆಗೆದುಕೊಂಡಿರುವ ಈ ತೀರ್ಮಾನ ಎಷ್ಟು ಸರಿ ಅನ್ನೋದು. ವಾಸ್ತವವಾಗಿ ನೋಡಿದ್ರೆ ಇದು ಕುಡುಕರಿಗೆ ಸಪೋರ್ಟ್ ಅನ್ನೋ ತೀರ್ಮಾನ ಅಲ್ಲ, ಜೀವ ರಕ್ಷಣೆ ಅನ್ನೋ ತೀರ್ಮಾನ. ಅತಿಯಾಗಿ ಕುಡಿದು ರಸ್ತೆಯಲ್ಲಿ ಬಿದ್ದಿರುವ ವ್ಯಕ್ತಿಯನ್ನ ಹಾಗೆ ಬಿಟ್ಟರೆ ಅಪಘಾತ, ಕಳ್ಳತನ, ಮಹಿಳೆಯರ ಮೇಲೆ ದೌರ್ಜನ್ಯ, ಆರೋಗ್ಯ ಸಮಸ್ಯೆಗಳು ಎಲ್ಲವೂ ಸಂಭವಿಸಬಹುದು. ರೆಸ್ಟಿಂಗ್ ಪ್ಲೇಸ್ ವ್ಯವಸ್ಥೆಯಿಂದ ಈ ಅಪಾಯಗಳು ಕಡಿಮೆಯಾಗತ್ವೆ. ಪೊಲೀಸರು ಮಾನವೀಯವಾಗಿ ನಡೆದುಕೊಳ್ಳಬಹುದು. ಇದು ಲಾಭದ ಪಾಯಿಂಟ್. ಆದರೆ ನಷ್ಟ ಏನಂದ್ರೆ ಕೆಲವರಿಗೆ ಇದು ಕುಡಿದ್ರೆ ಏನೂ ಆಗಲ್ಲ, ಪೊಲೀಸರು ನೋಡ್ಕೊಳ್ತಾರೆ ಅನ್ನೋ ತಪ್ಪು ಸಂದೇಶ ಕೊಡೋ ಸಾಧ್ಯತೆ ಇದೆ. ಅದಕ್ಕೆ ಡ್ರಿಂಕ್ ಅಂಡ್ ಡ್ರೈವ್ಗೆ ಯಾವುದೇ ಸಡಿಲಿಕೆ ಇಲ್ಲ ಅನ್ನೋದನ್ನ ಸರ್ಕಾರ ಗಟ್ಟಿಯಾಗಿ ಹೇಳ್ತಾ ಇದೆ. ನಿಯಮ ಉಲ್ಲಂಘಿಸಿದ್ರೆ ಕೇಸ್ ಖಚಿತ. ಇತ್ತೀಚೆಗೆ ಸರ್ಕಾರ ತನ್ನ ಖಜಾನೆ ತುಂಬಿಸಿಕೊಳ್ಳಲು ಕುಡುಕರಿಗೆ ಪ್ರೋತ್ಸಾಹ ನೀಡ್ತಾ ಇದೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೋಲ್ ಆಗಿತ್ತು. ಮದ್ಯದ ದರ, ಬಾರ್ ಟೈಮಿಂಗ್, ಹೊಸ ವರ್ಷಕ್ಕೆ ಸಡಿಲಿಕೆ ಇವೆಲ್ಲ ನೋಡಿ ಜನ ಸರ್ಕಾರ ಹಣಕ್ಕಾಗಿ ಮದ್ಯವನ್ನೇ ನಂಬಿದೆ ಅಂತ ಟೀಕೆ ಮಾಡಿದ್ರು. ಆದರೆ ಸರ್ಕಾರದ ಈ ಕ್ರಮಗಳನ್ನು ನೋಡಿದ್ರೆ ಸಂಪೂರ್ಣವಾಗಿ ಕುಡಿತಕ್ಕೆ ಉತ್ತೇಜನ ಅನ್ನೋದಕ್ಕಿಂತ ನಿಯಂತ್ರಣ ಮತ್ತು ಸುರಕ್ಷತೆ ಅನ್ನೋ ಅಂಶ ಹೆಚ್ಚು ಕಾಣಿಸುತ್ತೆ. ಹಣವೂ ಸರ್ಕಾರಕ್ಕೆ ಬರುತ್ತೆ, ಜೊತೆಗೆ ಸಾರ್ವಜನಿಕ ಸುರಕ್ಷತೆಯ ಜವಾಬ್ದಾರಿಯನ್ನೂ ಸರ್ಕಾರ ಹೊತ್ಕೊಂಡಿದೆ. ಒಟ್ಟಾರೆ ಹೇಳಬೇಕಂದ್ರೆ ಈ ಹೊಸ ವರ್ಷದ ಪ್ಲಾನ್ ಕುಡಿದು ಎಂಜಾಯ್ ಮಾಡಿ, ಕಾನೂನು ಮರ್ತುಬಿಡಿ ಅನ್ನೋದಿಲ್ಲ. ಎಂಜಾಯ್ ಮಾಡಿ, ಆದರೆ ಮಿತಿ ಮೀರಬೇಡಿ. ನಿಮ್ಮ ಜೀವಕ್ಕೂ ಬೇರೆಯವರ ಜೀವಕ್ಕೂ ಅಪಾಯ ತರಬೇಡಿ ಅನ್ನೋ ಸ್ಪಷ್ಟ ಸಂದೇಶ. ಜನರು ಈ ಮನಸ್ಥಿತಿಯಲ್ಲಿ ಆಚರಿಸಿದ್ರೆ ಹೊಸ ವರ್ಷ ನಿಜವಾಗಿಯೂ ಎಲ್ಲರಿಗೆ ಶುಭವಾಗುತ್ತೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.